ಶಿಲಾವರ್ತ ರಾಕ್ ಸೈಕಲ್. ಯಾವುದೇ ಶಿಲೆಯು ಒಮ್ಮೆ ಉತ್ಪತ್ತಿಯಾದ ಮೇಲೆ ಅದು ತನ್ನ ಮೂಲ ರೂಪದಲ್ಲಿ ಉಳಿಯುವುದಿಲ್ಲ. ಬದಲಾಗಿ ಅದು ನಿರಂತರವೂ ರೂಪಾಂತರಗೊಳ್ಳುವುದು. ಭೂಮಿಯ ಅಂತರಾಳದಿಂದ ಅಂದರೆ ಜ್ವಾಲಾಮುಖಿ ಸ್ಫೋಟನೆಯಿಂದ ಹೊರಹೊಮ್ಮಿದ ಶಿಲಾಪಾಕವು ತಂಪಾಗಿ ಘನೀಭವಿಸಿ ಅಗ್ನಿಶಿಲೆಗಳಾಗಿ ಉತ್ಪತ್ತಿಯಾಗುತ್ತವೆ. ಇವು ವಾಯುಮಂಡಲಕ್ಕೆ ತೆರೆಯಲ್ಪಟ್ಟ ಭೂ ಮೇಲ್ಮೈನ ಈ ಒಂದು ಅಗ್ನಿಶಿಲೆಗಳು ಹವಾಮಾನದ ಮೂಲಾಂಶಗಳಾದಂಥ ಉಷ್ಣಾಂಶ, ಒತ್ತಡ, ಮಾರುತ, ವೃಷ್ಟಿ ಮತ್ತು ತೇವಾಂಶಗಳ ಪ್ರಕ್ರಿಯೆಗೆ ಒಳಪಟ್ಟು ಶಿಥಿಲಗೊಳ್ಳುವು. ಇದರಿಂದ ಉತ್ಪತ್ತಿಯಾದಂಥ ಈ ಶಿಲಾಕಣಗಳು ನೈಸರ್ಗಿಕ ವಿವಿಧ ಕರ್ತುಗಳಾದಂಥ ಗಾಳಿ ಇರಬಹುದು ಅಥವಾ ನದಿ ಇರಬಹುದು, ಇವುಗಳಿಂದ ಸಾಗಿಸಲ್ಪಟ್ಟು ತಗ್ಗಾದಂಥ ಪ್ರದೇಶದಲ್ಲಿ ಸಂಚಯನಗೊಂಡು ಕಣಶಿಲೆಗಳಾಗಿ ಉತ್ಪತ್ತಿಯಾಗುವು ಅಥವಾ ನಿರ್ಮಾಣವಾಗುವು. ಶಾಖ ಮತ್ತು ಒತ್ತಡಗಳಿಂದ ಅಗ್ನಿಶಿಲೆ ಮತ್ತು ಪದರು ಶಿಲೆಗಳು ರೂಪಾಂತರಗೊಳ್ಳುವವು. ಪದರು ಮತ್ತು ರೂಪಾಂತರ ಶಿಲೆಗಳು ಭೂಮಿಯಲ್ಲಿ ಹುದುಗಿ ಹೋಗಿ ಅವು ಕರಗಿ ಶಿಲಾಪಾಕವಾಗಿ ಪರಿವರ್ತನೆ ಹೊಂದುತ್ತವೆ. ಹೀಗೆ ಪರಿವರ್ತನೆಗೊಂಡ ಶಿಲಾಪಾಕವು ಜ್ವಾಲಾಮುಖಿಯ ಮೂಲಕ ಮತ್ತೆ ಭೂ ಮೇಲ್ಭಾಗಕ್ಕೆ ಹೊರಬಂದು ಘನೀಭವಿಸಿ ಪುನಃ ಅಗ್ನಿಶಿಲೆಗಳಾಗಿ ನಿರ್ಮಾಣಗೊಳ್ಳುವವು. ಹೀಗೆ ಶಿಲೆಗಳು ಒಂದರಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆಯಾಗುವಂಥ ಪ್ರಕ್ರಿಯೆಗೆ ನಾವು ಶಿಲಾವರ್ತವೆಂದು ಕರೆಯಲಾಗಿದೆ. ಚಿತ್ರದಲ್ಲಿ ನಾವು ನೋಡಬಹುದು. ಇಲ್ಲೇ ಶಿಲಾಪಾಕದಿಂದ ಅಗ್ನಿಶಿಲೆಯಾಗಿದೆ. ಅಗ್ನಿಶಿಲೆಯಿಂದ ಶಿಥಿಲೀಕರಣಕ್ಕೆಗೊಂಡಂಥ ಪದರು ಶಿಲೆಗಳಿವೆ. ಅವುಗಳಿಂದ ಪದರು ಶಿಲೆಗಳಾಗಿ ಆನಂತರ ರೂಪಾಂತರ ಶಿಲೆಗಳಾಗಿ ಮತ್ತೆ ಭೂಮಿಯಲ್ಲಿ ಹುದುಗಿ ಹೋಗಿ ಶಿಲಾಪಾಕವಾಗಿರುವಂಥ ಈ ಒಂದು ಚಿತ್ರವನ್ನು ನೋಡಿದಾಗ ರಾಕ್ ಸೈಕಲ್ ನಮಗೆ ಗೋಚರವಾಗುತ್ತದೆ. ಶಿಲೆಗಳ ನಿರಂತರ ಆವರ್ತನಕ್ಕೆ ಸೌರಶಕ್ತಿ ಮತ್ತು ಭೂ ಅಂತರಾಳದ ತಾಪಮಾನ ಅಂದರೆ ಉಷ್ಣಾಂಶ ಮುಖ್ಯ ಕಾರಣವಾಗಿವೆ. ಸೌರಶಕ್ತಿಯು ಶಿಲೆಗಳ ಶಿಥಿಲೀಕರಣಕ್ಕೆ ಪೂರಕವಾದರೆ ಅಂತರಾಳದ ಉಷ್ಣಾಂಶವು ಮೂಲ ಶಿಲೆಗಳ ರೂಪಾಂತರ ಮತ್ತು ಅವು ಶಿಲಾಪಾಕವಾಗಿ ಪರಿವರ್ತಿಸಲು ಕಾರಣವಾಗುವುದು. ಈ ರೀತಿ ಶಿಲೆಗಳ ಆವರ್ತನ ಏರ್ಪಡಲು ದಶಲಕ್ಷಗಳ ವರ್ಷಗಳೇ ಬೇಕಾಗುವುದು. ಶಿಲೆಗಳ ಮಹತ್ವ, ಸಿಗ್ನಿಫಿಕೆನ್ಸ್ ಆಫ್ ರಾಕ್ಸ್. ಪುರಾತನ ಕಾಲದಿಂದಲೂ ಮಾನವನು ಶಿಲೆಗಳನ್ನು ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುತ್ತಾ ಬಂದಿದ್ದಾನೆ. ಕಾಲವು ಗತಿಸಿದಂತೆ ಆಧುನಿಕತೆ ಬೆಳೆದಂತೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಮಟ್ಟವು ಸುಧಾರಿಸಲ್ಪಟ್ಟು ಶಿಲೆಗಳ ಆರ್ಥಿಕ ಮಹತ್ವದ ಪರಿಧಿಯು ವಿಸ್ತಾರಗೊಂಡಿದೆ. ಶಿಲೆಗಳಿಂದು ಮಾನವನ ಜೀವನ ಕ್ರಮದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಯಾಗುತ್ತಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ, ಮೊದಲಿಗೆ ಒಂದನೆಯದು, ಶಿಲೆಗಳು ಮಣ್ಣಿನ ಉತ್ಪತ್ತಿಗೆ ಮೂಲವಾಗಿವೆ. ಅಂದರೆ ಶಿಲೆಗಳು ಶಿಥಿಲೀಕರಣಗೊಂಡ ನಂತರ ಅದು ಮಣ್ಣಾಗಿ ಉತ್ಪತ್ತಿಯಾಗಿ ಅಂಥ ಮಣ್ಣು ಕೃಷಿಗೆ ಮತ್ತು ಇತರ ಉದ್ಯಮಗಳು ಅಂದರೆ ಇಟ್ಟಿಗೆ ಉದ್ಯಮ ಇರ್ಬೋದು, ಮಡಿಕೆ ಮಾಡುವ ಉದ್ಯಮ ಇರ್ಬೋದು, ಹಂಚು ಉದ್ಯಮ ಇರ್ಬೋದು, ಇಂಥ ಮುಂತಾದ ಉದ್ಯಮಗಳ ಪ್ರಗತಿಗೆ ಮಣ್ಣು ಮೂಲ ವಸ್ತುವಾಗಿದೆ. 2, ಖನಿಜ ಮತ್ತು ಬೆಲೆ ಬಾಳುವ ವಸ್ತುಗಳ ಉತ್ಪತ್ತಿ. ಶಿಲೆಗಳು ವಿವಿಧ ಖನಿಜಗಳ ಸಂಯುಕ್ತವಾಗಿದ್ದು ಹಲವು ಲೋಹಾಂಶಭರಿತ ಖನಿಜಗಳು ಹಾಗೂ ಬೆಲೆ ಬಾಳುವ ವಸ್ತುಗಳ ಉತ್ಪತ್ತಿಗೆ ಮೂಲ ಆಕರಗಳಾಗಿವೆ. ಉದಾಹರಣೆಗೆ ಕಬ್ಬಿಣ, ಚಿನ್ನ, ಪ್ಲಾಟಿನಂ, ತಾಮ್ರ, ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಇತ್ಯಾದಿ ವಿವಿಧ ಲೋಹ ಖನಿಜಗಳು ಬೇರೆ ಬೇರೆ ಪ್ರಕಾರದ ಶಿಲೆಗಳಿಂದ ನಮಗೆ ಲಭ್ಯವಾಗುವವು. 3, ಕಟ್ಟಡಗಳ ನಿರ್ಮಾಣ ವಸ್ತುಗಳ ಪೂರೈಕೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶಿಲೆಗಳು ಕಟ್ಟಡಗಳ ನಿರ್ಮಾಣಕ್ಕೆ ವಸ್ತುಗಳನ್ನು ಪೂರೈಸುತ್ತವೆ. ಉದಾಹರಣೆಗೆ ಗ್ರಾನೈಟ್, ನೀಸ್, ಅಮೃತ ಶಿಲೆ, ಹಲಿಗೆ ಶಿಲೆ ಇನ್ನು ಮುಂತಾದವು. ಭಾರತದ ಐತಿಹಾಸಿಕ ಪ್ರಸಿದ್ಧ ತಾಜ್ಮಹಲ್ ಅಮೃತ ಶಿಲೆಯಿಂದಲೂ, ದೆಹಲಿ ಮತ್ತು ಆಗ್ರಾಗಳಲ್ಲಿರುವ ಇತಿಹಾಸ ಪ್ರಸಿದ್ಧ ಕಟ್ಟಡಗಳು ಮರಳು ಶಿಲೆಯಿಂದ ನಿರ್ಮಾಣಗೊಂಡಿವೆ. 4, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ. ಕೆಲವು ಶಿಲೆಗಳು ಕೈಗಾರಿಕೆಗಳ ಕಚ್ಚಾ ವಸ್ತುಗಳಾಗಿವೆ. ಅವುಗಳಿಂದ ದೊರೆಯುವ ಹಲವು ವಸ್ತುಗಳು ಕೆಲವು ಕೈಗಾರಿಕೆಗಳ
ಕಚ್ಚಾ ವಸ್ತುಗಳಾಗಿವೆ. ಉದಾಹರಣೆಗೆ ಸಿಮೆಂಟ್, ಗ್ರಾಫೈಟ್. 5. ಇಂಧನ ಶಕ್ತಿ ಮತ್ತು ಅಣುಶಕ್ತಿಯ ಮೂಲ ವಸ್ತುಗಳ ಆಕಾರ. ಶಿಲೆಗಳು ಪ್ರಮುಖ ಇಂಧನ ಶಕ್ತಿ ಸಾಧನಗಳು ಮತ್ತು ಅಣುಶಕ್ತಿಯ ಮೂಲ ವಸ್ತುಗಳ ಆಕಾರಗಳಾಗಿವೆ. ಉದಾಹರಣೆಗೆ ಕಲ್ಲಿದ್ದಲು, ಕಚ್ಚಾ ತೈಲ, ಯುರೇನಿಯಂ, ಥೋರಿಯಂ ಇತ್ಯಾದಿ. 6. ರಸಗೊಬ್ಬರಗಳನ್ನು ತಯಾರಿಸಲು ಅಗತ್ಯವಾದ ಕಚ್ಚಾ ಪದಾರ್ಥ. ರಸಗೊಬ್ಬರಗಳನ್ನು ತಯಾರಿಸಲು ಅಗತ್ಯವಾದ ಕಚ್ಚಾ ಪದಾರ್ಥಗಳು ಶಿಲೆಗಳಿಂದ ದೊರೆಯುತ್ತವೆ. ಉದಾಹರಣೆಗೆ ಫಾಸ್ಫರೈಟ್. ಕೊನೆಯದು 7ನೇ ಮಹತ್ವ, ಭೂಚರಿತ್ರೆಯ ಕಾಲವನ್ನು ನಿರ್ಧರಿಸಲು ಸಹಾಯಕ. ಶಿಲೆಗಳಲ್ಲಿ ಒಂದಾದಂಥ ಪದರು ಶಿಲೆಗಳು ಪಳೆಯುಳಿಕೆಗಳನ್ನು ಹೊಂದಿರುವುದರಿಂದ ಇವುಗಳ ಸಹಾಯದಿಂದ ಭೂಚರಿತ್ರೆಯ ಕಾಲವನ್ನು ನಾವು ನಿರ್ಧರಿಸಬಹುದು.